forever on fire. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ನಡೆದಿದೆ. ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ಬಳಿ ಈ ಘಟನೆ ನಡೆದಿದೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವಕ್ಕೆ ತೆರಳಿದ್ರು ಶಾಸಕ ಮುನಿರತ್ನ. ಈ ವೇಳೆ ಅವರನ್ನ ಗುರಿಯಾಗಿಸಿಕೊಂಡು ಏಕಾಏಕಿ ಮೊಟ್ಟೆಗಳಿಂದ ಕಾರುಗಳ ಮೇಲೆ ಎಸೆದಿದ್ದಾರೆ. ಕಾರಿಂದ ಮುನಿರತ್ನ ಇಳಿದ್ರೂ ಕೂಡ ಬಿಟ್ಟಿಲ್ಲ, ಅವ್ರ ಮೇಲೂ ಕೂಡ ಮೊಟ್ಟೆ ಹೊಡೆದಿದ್ದಾರೆ. ನೋಡಿ, ತಲೆ ಮೇಲೆ ಮೊಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿ ಕೂಡ ನಡೆದಿದೆ. ಪೊಲೀಸರಿಂದ ಗುಂಪು ಚದುರಿಸುವಂತಹ ಯತ್ನ ಕೂಡ ನಡೆಯಿತು. ನೋಡ್ತಾ ಇದ್ದೀವಿ, ಕಾರ್ ಗ್ಲಾಸ್ ಕಂಪ್ಲೀಟ್ ಆಗಿ ಹೊಡೆದೋಗಿದೆ. ಕಾರುಗಳು ನೋಡಿ, ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಏನಿದೆ, ರಾಜ್ಕುಮಾರ್ ಅವರ ಸಮಾಧಿ, ಅಲ್ಲಿ ನಡೆದಿರುವಂತಹ ಘಟನೆ ಇದು. ಪಕ್ಕದಲ್ಲಿ ವಾಜಪೇಯಿ ಜನ್ಮ ಶತಮಾನೋತ್ಸವಕ್ಕೆ MLA ಮುನಿರತ್ನ ಅವರು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ನೋಡಿ, ಆ ಕಾರಿನ ಗ್ಲಾಸನ್ನು ಕೂಡ ಕಲ್ಲಿನಿಂದ ಹೊಡೆದಿದ್ದಾರೆ, ಪುಡಿ ಪುಡಿ ಆಗಿದೆ. ಜೊತೆಗೆ ಅವರ ಇನ್ನೊಬ್ಬ ಸಹಾಯಕ ಬೆಂಬಲಿಗೇನಿದ್ದಾರೆ ಅವನಿಗೂ ಕೂಡ ಗಾಯ ಆಗಿದೆ. ಅವ್ರ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ. ಯಾಕೆ, ಏನು ಕಾರಣ, ಅಪೋಸಿಷನ್ ಪಾರ್ಟಿ ಅವರ ಗೊತ್ತಿಲ್ಲ ನಮಗೆ, ಇನ್ನೂ ಅದು ತನಿಖೆ ಆದಮೇಲೆ ಗೊತ್ತಾಗಬೇಕು. ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಇದ್ರ ಹಿಂದೆ ಏನಾದರೂ ರಾಜಕೀಯ ಉದ್ದೇಶ ಇದೆಯಾ? ಇವ್ರನ್ನ ಮುನಿರತ್ನ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು, ಇದು ಕೂಡ ಗೊತ್ತಾಗಬೇಕು. ಯಾಕಂದರೆ ಅವ್ರ ಮೇಲೆ ಸಾಲು ಸಾಲು ಆರೋಪಗಳು ಇತ್ತೀಚೆಗೆ ಜಾತಿ ನಿಂದನೆ ಕೇಸು, ಜೊತೆಗೆ ಲಂಚದ ಕೇಸು, ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ಮುನಿರತ್ನ ಅವರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುನಿರತ್ನ ಮೇಲೆ ಅಟ್ಯಾಕ್ ಆಗಿದೆಯಾ? ಸದ್ಯಕ್ಕೆ ಸ್ಥಳದಲ್ಲಿ ಧರಣಿ ಕೂತಿದ್ದಾರೆ ಮುನಿರತ್ನ ಅವರು. ಈಗ ಅವ್ರನ್ನ ಟಾರ್ಗೆಟ್ ಮಾಡಿ ಮೊಟ್ಟೆ ದಾಳಿಯನ್ನ ಮಾಡಿದ್ದಾರೆ. ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ರ? ಹಾಗಾದ್ರೆ ಯಾರು, ಒಂದು ಪಕ್ಷಕ್ಕೆ ಏನೋ ಸೇರಿದವರ ಅಥವಾ ಸಂಘಟನೆ ಸೇರಿದವರ, ಅವ್ರದೇ ಕ್ಷೇತ್ರದವರ? ಮುನಿರತ್ನ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಪೊಲೀಸರು ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾ ಇದ್ದಾರೆ. ಭಾರಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮುನಿರತ್ನ ಅವರು ರಸ್ತೆಯ ಮಧ್ಯೆನೇ ಈಗ ಧರಣಿಯನ್ನು ಕೂತಿದ್ದಾರೆ. ಯಾರ್ದೋ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸಚಿವರು ಗೊತ್ತಿಲ್ಲ ಯಾರ ಜೊತೆಗೂ ಮಾತಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಈಗ ಮುನಿರತ್ನ ಅವರು ಮತ್ತು ಅವ್ರ ಬೆಂಬಲಿಗರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಾನೂನಾತ್ಮಕವಾದಂತಹ ಸಂಕಷ್ಟ. ಹಲೋ, ಹಾಂ ನಮಸ್ತೆ, ಹೇಳಿ ಹೇಳಿ, ಮಾಡಿ
ನಂದಲ್ಲ ಅದು ಕಾಲು. ನೀನು ಬೇಸಕ್ಕಿಲ್ಲ ಅದಕ್ಕೆ ಆರಾಮಲ್ಲ ಮೇಲ್ ತಗೊಂಡು ಬಾಟ್ಲಿಗೆ ನಂದೊಂದು ಕೊಟ್ಟರೆ ಸ್ವಲ್ಪ ಹಿಂದೆ ಫೋನ್ ಕೊಡಪ್ಪ ಹಾಂ ಬರ್ತೀನಿ ಬಿಡಿ. ಹಾಂ ಗೊತ್ತಾಗ್ತದೆ. ಚೆನ್ನಾಗಿ ಕಳಿಸ್ದ ಯಾರು ಕಳಿಸ್ ಗಣಪುರ ಗಣಪುರ ಹಾಕಿದ್ರೆ ನಿಮ್ಮ ನಂಬರ್